ಮಕ್ಕಳೇ, ಒಂದು ಮಗು ಕೇಳಿದ್ದು ಕ್ವಶನ್, ಇದನ್ನು ಎರಡು ಥರ ಮಾಡ್ಬೋದು ಮಕ್ಕಳೇ. ಈ ಕ್ವಶನನ್ನು ನಾವೇನು ಮಾಡ್ಬೋದು, ಎರಡು ಥರ ಮಾಡ್ಬೋದು. ಯಾವುದು ಕರೆಕ್ಟ್ ಅಂತ ಮಕ್ಕಳೇ, ನಿಮ್ಮದು ಮೆಥಡ್ ಕರೆಕ್ಟ್ ಇದ್ದರೆ ನೀವೇನು ಯೋಚನೆ ಮಾಡಬೇಡಿ. ನಿಮ್ಗೆ ಎಷ್ಟೇ ಆನ್ಸರ್ ಬಂದರೂ ಕರೆಕ್ಟಾಗಿ ಮೆಥಡಲ್ಲಿ ಮಾಡಿದರೆ, ಮಲ್ಟಿಪ್ಲಿಕೇಶನ್ ಕರೆಕ್ಟ್ ಇದ್ದರೆ ಖಂಡಿತ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ರಾಕೆಟ್ನ ಎತ್ತರ ಟೋಟಲ್ 44, ಶಂಕುವಿನ ಎತ್ತರ 4 ಸೆಂಟಿಮೀಟ್ರ್. 44ಇಂದ 4 ಮೈನಸ್ ಮಾಡಿದ್ರೆ ನಮಗೆ 40 ಅಂತ ಬರುತ್ತೆ. D = 6 ಅಲ್ವಾ. D6 ಆದರೆ ಇಲ್ಲಿಂದ ಇಲ್ಲಿ ತನಕ ವ್ಯಾಸ R ಆದರೆ ನಮಗೆ ಬೇಕಾಗಿರೋದು ತ್ರಿಜ್ಯ, ರೇಡಿಯಸ್ ಬೇಕಾಗಿರೋದು R. ಆಗ ಅದರದ್ದು ಹಾಫ್ 3R. ನಮಗೆ ಯಾವಾಗಲೂ ಈ ಶಂಕು ಅಥವಾ ಕೋನ್ ಅಂತ ಬಂದ ತಕ್ಷಣ ಸ್ಲ್ಯಾಂಟ್ ಹೈಟ್ ಬೇಕು. ಸ್ಲ್ಯಾಂಟ್ ಹೈಟ್ ಅಂದರೆ ಓರೆ ಎತ್ತರ. ಫಾರ್ಮುಲಾ ಇದು ಮರಿಬೇಡಿ, h² + R². √25 = 5. ಎಲ್ಲಾಗ 5 ಸಿಕ್ತು. ನೆಕ್ಸ್ಟ್ ಏನು ಮಾಡ್ತೀವಿ, ಸರ್ಫೇಸ್ ಏರಿಯಾ ಆಫ್ ಅ ರಾಕೆಟ್, ಕರ್ವ್ಡ್ ಸರ್ಫೇಸ್ ಏರಿಯಾ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಕರ್ವ್ಡ್ ಸರ್ಫೇಸ್ ಆಫ್ ಎ ಸಿಲಿಂಡರ್, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ಮಕ್ಕಳೇ ರೌಂಡ್ ಆಫ್ ಮಾಡಿದೆ ಅಂತ ಹೇಳಿದಾಗ 801.428 ಬರುತ್ತೆ. ಆಗ ಅದನ್ನು ರೌಂಡ್ ಆಫ್ ಮಾಡಿದಾಗ 4×3 ಅಂತ ಬರೆದು ಗುಣಿಸಿದಾಗ ಈ ಆನ್ಸರ್. ನೆಕ್ಸ್ಟ್ ಪೈಗೆ 3.14 ಅಂತ ಹಾಕಿ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇಷ್ಟು ಬರ್ತದೆ, 8,07,000 ಬರ್ತದೆ. ಕರೆಕ್ಟ್, ಎರಡು ಕರೆಕ್ಟ್.